ಇವರು ನಮ್ಮೂರು ಕೃಷ್ಣನ ಅಜ್ಜ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಕೃಷ್ಣನ ಅಂತ ಕರೀತಾರೆ. ಈಗ ಅವರಿಗೆ ಫುಲ್ ವಯಸ್ಸಾಗಿದೆ. ನಮ್ಮೂರಲ್ಲಿ ಇನ್ನು ಇಬ್ಬರೇ ಆ ತಲೆಮಾರಿನವರು ಇರೋದು. ಇವತ್ತು ಹಿರಿಯರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ನೋಡಿ 100 ವರ್ಷ ಹತ್ರ ಆಗಿದ್ರು ಕೂಡ ಅಜ್ಜಂಗೆ ಸ್ವಾಮೀಜಿಯವ್ರ ಮೇಲಿರೋ ಭಕ್ತಿ ಎಂಥದ್ದು ಅಂತ ಹೇಳ್ಬಿಟ್ಟು ಜೀವನದ ಸಾವಿರಾರು ಅನುಭವ ಇದ್ದು ಕೂರಕ್ಕೆ ನಿಲ್ಲಕ್ಕಾಗದಿದ್ರೂ ಕೂಡ ಅವ್ರಿಗಿಂತ 2 ಪಟ್ಟು ವಯಸ್ಸು ಚಿಕ್ಕದೇ ಇರ್ಬೋದು ಸ್ವಾಮೀಜಿಯವರಿಗೆ. ಅವ್ರ ಕಾಲ ಹತ್ರ ಬಗ್ಗಿ ತಲೆ ಮುಟ್ಟಿಸ್ತಾರೆ ಅಂದರೆ ಅವ್ರ ಭಕ್ತಿನ ಮೆಚ್ಚಲೇಬೇಕು. ಆದರೆ ಅವ್ರ ಭಕ್ತಿಗಿಂತ ಅವ್ರ ವಯಸ್ಸು ಅನುಭವಕ್ಕೆ ಅವರು ಸ್ವಾಮೀಜಿಯವ್ರ ಕಾಲ ಹತ್ರ ಬಿದ್ದಿದ್ದು ನನಗೇನು ಮನಸ್ಸಿಗೆ ಅಷ್ಟು ಹಿಡಿಸ್ಲಿಲ್ಲ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ. ಹಾಗೆ ಪೂಜೆ ಇತ್ತಲ್ವ, ಸೊ ಹಾಗಾಗಿ ಹೂ ಕೊಟ್ಟಿದ್ರು ಮನೇಲಿ ಫ್ರಿಜ್ಜಿಗೆ ಇಡಿ ಅಂತ ಹೇಳಿ. ಇಷ್ಟು ಇಡೋವಷ್ಟು ಜಾಗ ಇರಲಿಲ್ಲ, ಸೊ ಹಾಗಾಗಿ ಒಂದು ನೆನೆಸಿರೋ ಬಟ್ಟೆ ಮೇಲೆ ಹೂವೆಲ್ಲ ಇಟ್ಟೆ, ಅದ್ರ ಮೇಲೆ ಒಂದು ನೆನೆಸಿರೋದು ಬಟ್ಟೆ ಹಾಕಿ ಮುಚ್ಚಿಟ್ಟಿದ್ದೆ. ಇವಾಗ ದೇವರಿಗೆ ಅದನ್ನೇ ಕೊಡ್ತಾ ಇದ್ದೆ. ಇನ್ನು ಪೂಜೆ ಎಲ್ಲ ನಡೀತಾ ಇತ್ತು ದೇವಸ್ಥಾನದಲ್ಲಿ. ಇನ್ನು ನನ್ನ ಮಗನಿಗೆ ಮಾಡಿಸಿ ಅಲ್ಲೇ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸ್ಕೊಂಡು ರೆಡಿ ಆಗ್ತಾ ಇದೆ. ನಮ್ಮ ಪುಟಾಣಿ ಅಮ್ಮನ ಕಟ್ಬಿಟ್ಟಿದೀವಿ, ಯಾಕಂದ್ರೆ ಇವಾಗ ದೇವಸ್ಥಾನದ ಹತ್ರ ಪೂಜೆ ನಡೀತಿರೋದ್ರಿಂದ ನಮ್ಮ ಮನೆ ಹತ್ರ ಎಲ್ಲ ಅಡುಗೆ ಮಾಡ್ತಾ ಇದಾರಲ್ವಾ, ಸೊ ತುಂಬಾ ಜನ ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಮನೆಗೆ ಯಾರಾದ್ರೂ ಬಂದುಬಿಟ್ರೆ ಸಾಕು, ಅದು ಮೂಸ್ತಲ್ಲಿ ಕಚ್ಚಿಬಿಡುತ್ತೆ, ಗೊತ್ತೇ ಆಗಲ್ಲ. ಯಾರು ಕೈಯಲ್ಲಿ ಕೋಲು ಕಡ್ಡಿ ಏನು ಇಟ್ಕೊಬರಾಗಿಲ್ಲ, ಮತ್ತು ನಮ್ಮ ಮನೆಯಿಂದ ಏನು ತಗೊಂಡು ಹೋಗಂಗಿಲ್ಲ. ಹಾಗಾದ್ರೆ ಗೇಟ್ವರೆಗೂ ಹೋಗೋವರೆಗೂ ಬಗ್ಳ್ಕೊಂಡು ಹೋಗಿ ಕಚ್ಚೇ ಬಿಡುತ್ತೆ. ಹಾಗಾಗಿ ಕಟ್ಬಿಟ್ಟಿದೀವಿ. ಸ್ವಾಮೀಜಿ ಬಂದಿದ್ದಾರೆ. ಹೋಮ ಎಲ್ಲ ಮಾಡಾಗಿದೆ ರಾತ್ರಿನೇ. ನಾನು ಅದೆಲ್ಲ ನೋಡೋಕೆ ಹೋಗಿರ್ಲಿಲ್ಲ. ಹಾಗೆ ಸಂಜೆ 4 ಗಂಟೆ, ಮಧ್ಯರಾತ್ರಿ 3 ಗಂಟೆವರೆಗೂ ಎಲ್ಲ ಮಾಡಿ ಆ ನಂತರ ಒಂದು 4 ಗಂಟೆ ಮೇಲೆ ಪುರೋಹಿತರೆಲ್ಲ ರೆಡಿಯಾಗಿ ಬೆಳಗ್ಗೆನೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಮ್ಮೂರು ನೋಡಿ ಎಷ್ಟು ಜನ ಕಾಣಿಸ್ತದೆ ಇವತ್ತು ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಫುಲ್ ಊರೇ ಮಡಿಯಾಗಿದೆ ನಂಗೆ ಕಾಣಿಸ್ತಾ ಇದೆ. ಇನ್ನು ನಮ್ಮೂರು ರೋಡಿಗೆಲ್ಲ ಲೈಟ್ ಎಲ್ಲ ಬಿಟ್ಟಿದ್ದಾರೆ. ಏನೋ ಒಂಥರ ರಾತ್ರಿ ಟೈಮ್ ನೋಡೋಕೆ ಚೆನ್ನಾಗಿರುತ್ತೆ. ಈಗಲೂ ಅಷ್ಟೇ ಖುಷಿ ಆಗ್ತಿದೆ, ಚೆನ್ನಾಗಿದೆ. ನಮ್ಮೂರಿಗೆ ಗುರೂಜಿಗಳನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ. ನಾನು ಇದು ನೋಡಿರಲಿಲ್ಲ, ಈಗಲೇ ವಿಡಿಯೋದಲ್ಲಿ ನೋಡ್ತಾ ಇರೋದು. ಇವರು ನಮ್ಮೂರು ಕೃಷ್ಣನ ಅಜ್ಜ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಕೃಷ್ಣನ ಅಂತ ಕರಿತೀವಿ. ಅಂದರೆ ಇಂಗ್ಲೀಷ್ ಮಾತಾಡೋರು ಆಗಿನ ಕಾಲದಲ್ಲಿ ಸ್ವಲ್ಪ. ಈಗ ಅವರಿಗೆ ಫುಲ್ ವಯಸ್ಸಾಗಿದೆ. ನಮ್ಮೂರಲ್ಲಿ ಇನ್ನು ಇಬ್ಬರೇ ಆ ತಲೆಮಾರಿನವರು ಇರೋದು. ಅಂದರೆ ತುಂಬಾ ವಯಸ್ಸಾಗಿದೆ. ನಮ್ಮ ಬಿಂದಮ್ಮಜ್ಜಿ ಮತ್ತು ಕೃಷ್ಣನ ಅಜ್ಜ ಅಂತ ಹೇಳ್ಬಿಟ್ಟು ಇವತ್ತು ಹಿರಿಯರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಕರ್ಕೊಂಬರ್ತಾ ಇದ್ದಾರೆ. ಟೇಪ್ ಕಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಪೂಜ್ಯರನ್ನ ಆಸೀನರಾಗಬೇಕು ಅಂತ ಸಭೆಯಲ್ಲಿ ತಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವ್ರನ್ನ ಇಬ್ಬರು ನೆನೆಸ್ಕೊಂಡು ಅಲ್ಲಿ ಬೆಳಗ್ಗೆನೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಒಂದು 8:30 9 ಗಂಟೆಗೆ ಎಲ್ಲ ಮುಗಿಸಿದ್ರು. ಈಗ ಎಲ್ಲ ತಿಂಡಿ ಬರ್ತಾಯಿದ್ದಾರೆ. ಈಗ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದರು. ಕೇಸರಿ ಬಾತ್ ಅಂತ ತುಂಬಾ ಚೆನ್ನಾಗಿತ್ತು. ಇವರು ನಮ್ಮ ಇಂದ್ರತೆ ಮತ್ತು ಭಾಗ್ಯತೆ ಅಂತ ಹೇಳ್ಬಿಟ್ಟು ನಾವು ಚಿಕ್ಕದ್ರಿಂದನೂ ಅಷ್ಟೇ ಇವರು ಅಂದರೆ ತುಂಬಾ ಇಷ್ಟ. ನಾನು ನೋಡ್ತಿದ್ದಾಗೇ ಇವರು ಕೆನ್ನೆ ಇಟ್ಕೊಂಡು ಮುದ್ದು ಕೊಟ್ಟು ತಪ್ಕೊಂಡು ಮುದ್ದಾಡ್ತಾರೆ. ಏನೋ ಒಂಥರ ಖುಷಿಯಾಗುತ್ತೆ. ಇವರೆಲ್ಲ ನಮ್ಮ ಅಜ್ಜನ ಅಪ್ಪನ ಅಣ್ಣ ತಮ್ಮಂದಿರ ಮಕ್ಕಳು. ಸಿಕ್ತಾಗೆಲ್ಲ ಅಷ್ಟೇ ಪೂಜು ಅಂದ್ಕೊಂಡು ಮುದ್ದಾಡ್ತಾ ಇರ್ತಾರೆ. ನನಗೂ ಅಷ್ಟೇ ಇಷ್ಟ ಇವ್ರು ಅತ್ತೆಯರಂದರೆ. ಹಾಗೆ ಇವ್ರುಗಳ ಎಲ್ಲರನ್ನೂ ನೋಡಿ ತುಂಬಾ ವರ್ಷ ಆಗೋಗ್ಬಿಟ್ಟಿದೆ. ಇವಾಗ ಹೇಗಿದ್ರು ಊರಲ್ಲಿ ದೇವಸ್ಥಾನ ಪೂಜೆ ಇರೋದ್ರಿಂದ ಎಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಸಿಕ್ಕಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಗ್ತದೆ. ಹಾಗೆ ನಾನು ನೆನ್ನೆಯಿಂದ ವೆಯ್ಟ್ ಮಾಡ್ತಿದ್ದೆ ಕಳಸ ಹೇಗಿರ್ತಾರೆ ಮೇಲೆ ಅಂತ ಹೇಳ್ಬಿಟ್ಟು. ನಾವು ಊಟಕ್ಕೆ ತಿಂಡಿ ಕೂತ್ಬಿಟ್ಟಿದ್ವಿ, ಅಷ್ಟರೊಳಗೆ ಇಡ್ತಾ ಇದ್ದಾರೆ. ಅಲ್ಲ
ಈ ಸೈಡ್ ಹಿಂದೆ 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 ಗೇಟು ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡ್ತಿರೋದು ಸೌಂಡಿಗೆ. ನೀವ್ ಹೋಗ್ಲಿಲ್ವಾ ಮಮ್ಮ? ಅಯ್ಯೋ 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 ಬಿದ್ದಿರ. ಎಷ್ಟು ಚಂದ ಕಾಣಿಸ್ತದೆ ಮಗು. 2-3 ದಿನದ ಕಿರ್ಚಾಡಿ ಕೂಗಾಡಿ ನಮ್ಮ ಪಪ್ಪಂದು ವಾಯ್ಸೇ ಹೋಗ್ಬಿಟ್ಟಿದೆ. ಅವನು ಹುಡುಕ್ತಾ ಇದ್ದಾನೆ ಮಾತ್ರ. ಎಣ್ಣೆ ಹಾಕ ಇಲ್ಲಿ ಇಲ್ಲಿ ನಡ. ಇದು ನನ್ನ ಮಗಳಿಗೆ, ಆಮೇಲೆ ಅವಳ ಹತ್ರ ಇದೆಯೋ ಇಲ್ವೋ? ನಿನ್ನ ಹತ್ರ ಜಾಸ್ತಿ ನೋಡಿ ಅಳ್ತಾಳೆ. ಇದು ನನಗೆ ಸಿಕ್ಕಿದ್ದು. ನೀನ್ ಯಾವ ಕ್ಲಾಸ್ ಮನೆ? ಥರ್ಡ್ ಸ್ಟ್ಯಾಂಡರ್ಡಾ? 3rd ಇಂದ 4th, 2nd ಇಂದ 3rd? ಹೌದಾ? ಓ, ವಯಸ್ಸಾದರೆಲ್ಲ ಜಾಸ್ತಿ ತಗೊಂಡ್ಬಿಟ್ರಂತೆ ಈ ಮಕ್ಳನ್ನ ದೂಕ್ಬಿಟ್ಟು ಚಾಕ್ಲೇಟ್ಸ್ನ. ಮತ್ತೆ ಸಿಕ್ಕಿದ್ಯಲ್ಲ ಎಂತ ಫ್ರೆಂಡ್. ಸುದೇವಿಗೆ ಅಂತ ಕಟ್ ಮಾಡ್ಕೊಡ್ತಿರೋದಾ? ಓ ಹೌದೇನು? ಹಿಂಗ್ ಉದ್ದುದ್ದ ಕಟ್ ಮಾಡ್ಕೋಬೇಕಾಗಿತ್ತು ಸಂದೇಶ. ನೋಡಿ, ನಮ್ಮ ಶೀಲಾ ಮತ್ತು ನಮ್ಮ ರಾಣಿಯವರು ಬಂದರು. ಫೋಟೋ ತೆಕ್ಕೊಳ್ಳೋಣ ಎಲ್ಲರೂ ಅಕ್ಕ ಅಂತ ಹೇಳಿಬಿಟ್ಟು. ಅಂದರೆ ನಮ್ಮ ಭುವನ ಅವ್ರ ಅಮ್ಮ ಮತ್ತು ಅವ್ರ ಅತ್ತೆ. ನೋಡಿ, ನಮ್ಮ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಫೋನ್. ಅಷ್ಟು ಜನ ಇದ್ರೂ ಫೋನ್ ನೋಡ್ತಾ ಇದ್ದಾರೆ. ಹೊರಗಡೆ ಹೋಗಿ ಆಟ ಆಡ್ಬೋದು. ಅದು ಇಂಥ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ನಾವು ಚಿಕ್ಕದ್ರಲ್ಲಾಗಿದ್ರೆ ಮನೆಯೇ ಸೇರ್ತಾ ಇರಲಿಲ್ಲ. ಹಿಂಗೆ ಊರಲ್ಲಿ ಒಂದೇನಾದರೂ ಫಂಕ್ಷನ್ ಇದೆ ಅಂದಿದ್ರೆ ಅಲ್ಲಾರೆ ಬಾಯ್ಸ್ ನಮ್ಮ ಪಪ್ಪನ ಟೀ ಶರ್ಟ್, ನಮ್ಮ ಪಪ್ಪನ ಟೈಟ್ ಆಗುತ್ತೆ. ಇವನಿಗೆ ಕೊಟ್ರು, ಇವನಿಗೆ ಲೂಸು, ನಮ್ಮ ಪಪ್ಪನ ಟೈಟ್. ನಮ್ಮ ಪಪ್ಪ ಕರೆಕ್ಟ್ ಆಗಿದೆಯಲ್ಲ? ಎಲ್ಲ ಹಿಂದೆ ತಿರುಗಿದ್ರಿ, ಹಿಂದೆ ಹಿಂದೆ ಹಿಂದೆ. ಶಂಕರಲಿಂಗೇಶ್ವರ ಸೇವಾ ಸಮಿತಿ, ಕಲ್ಲಾರೆ. ಹಂಗೆ ನಂದು ನಮ್ಮನವ್ರದ್ದೊಂದು ಫೋಟೋ ತೆಗಿ. ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ಈಗ ಬಂದಿದ್ದು. ಇತಿಹಾಸಕ್ಕೆ ಹಾಸನ ಜಿಲ್ಲೆಯ ಕೊಡುಗೆ ಅಪಾರ ಹಾಗೂ ಅಮೂಲ್ಯವಾದದ್ದು. ಬೇಲೂರು ಹಳೆಬೀಡುಗಳ ವಾಸ್ತುಶಿಲ್ಪ, ಹಲ್ಮಿಡಿಯ ಪುರಾತನ ಶಾಸನ, ಸಕಲೇಶಪುರದ ಕಾಪಿಸಿರಿ, ಟಿಪ್ಪುವಿನ ಮುಜರಾಬಾದ್ ಕೋಟೆ, ಶ್ರವಣಬೆಳಗೊಳದ ವಿಶ್ವವಿಖ್ಯಾತ ಏಕಶಿಲಾ ಮೂರ್ತಿ, ರಾಮನಾಥಪುರದ ಇತಿಹಾಸ, ಹಾಸನಾಂಬೆಯ ಅಚ್ಚರಿಯ ದಿವ್ಯಶಕ್ತಿ, ಹೀಗೆ 10 ಹಲವು ರಾಜವಂಶಗಳ ಕಲೆ ಮತ್ತು ಸಂಸ್ಕೃತಿಗೆ ಹೆಸರಾದಂಥ ನಮ್ಮ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಂದು ಸಣ್ಣದಾದಂಥ ಒಂದು ನಮ್ಮ ತಾಲೂಕು ಅಕ್ಕಿ ಹಾಲೂರು ಎಂದು ಹೆಸರಿರ್ತಕ್ಕಂಥ ನಮ್ಮ ಹಾಲೂರು. ಇದು ಕೂಡ ಕೆಂಚಾಂಬಿಕೆಯ ಮಡಿಲು, ಪಾಳ್ಯದ ಇತಿಹಾಸ ಮತ್ತು ರಂಗನಾಥ ಸ್ವಾಮಿ ಬೆಟ್ಟದ ಒಂದು ತಪ್ಪು ಮೇಲೆ ಇದೆ. ಹಾಗಾಗಿ ಕಲ್ಲಿನ ಮೇಲೆ ಇರ್ತಕ್ಕಂಥ ಈ ಒಂದು ಗ್ರಾಮ ಕಲ್ಲಾರೆ ಗ್ರಾಮ. ಈ ಒಂದು ಕಲ್ಯಾರೆ ಗ್ರಾಮದ ಬಗ್ಗೆ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಇಂಥ ಒಂದು ಕಲ್ಯಾರೆ ಗ್ರಾಮದಲ್ಲಿ 2 ದಿನದಿಂದ ಈ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಇವತ್ತು ಸಮಾರೋಪ ಸಮಾರಂಭ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಸಂದೀಪ್. ವೈದಿಕ ನೇತೃತ್ವಕ್ಕೆ ಆಗಮಿಸಿರುವ ದಿನೇಶ್ ಗುರೂಜಿ ಅವರು ಹಾಗೂ ಅವರ ಶಿಷ್ಯರಿಂದ ಮೈಸೂರು, ಇವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅತಿಥಿ ಗಣ್ಯರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಈ ಭಕ್ತಾದಿಗಳ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಜೀವನದ ಹಾದಿಯಲ್ಲಿ ಸಿಗುವರು ಹಲವಾರು, ಈ ಹಲವರಲ್ಲಿ ಉಳಿಯುವರು ಕೆಲವರು. ಆ ಕೆಲವರಲ್ಲಿ ಹಿತ ಬಯಸುವರು ಅಪರೂಪದವರು. ಆ ಅಪರೂಪದಲ್ಲಿ ವಿಶೇಷವಾದವರೇ ನಮ್ಮವರು. ಕೂಡ ಎದ್ದು ನಿಂತು ಈ ಒಂದು ಜ್ಯೋತಿಗೆ ನಿಮ್ಮೆಲ್ಲರ ಒಂದು ಇದನ್ನ ಸಲ್ಲಿಸಬೇಕಂತ ಕೇಳ್ಕೊಳ್ತೇನೆ. ಅಸತೋ ಮಾ ಸದ್ಗಮಯ
ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ಶಂಕರಲಿಂಗೇಶ್ವರ ಮಹಾರಾಜ್ ಕಿ जगज्योत बसवेश्वर महाराज की डॉक्टर शिवकुमार महास्वामी की डॉक्टर बालगंगाधरनाथ महास्वामी की ಹಾಗೆ ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ನಡೀತೈತಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಇವಾಗ ಒಟ್ಟಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವರು ನಮ್ಮ ಕಲ್ಪನತ್ತೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಕೊಟ್ಟು ನಿನಗೆ ನೀನೇ ತಗೋ. ಹಾಂ ಹೌದು. ಎಷ್ಟು ವರ್ಷ? ಎಲ್ಲ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ, ನೋಡೋಕ್ಕೆ ಚೆನ್ನಾಗಿತ್ತು. ಹಾಗೆಯೇ ನಾವು ಸ್ವಲ್ಪ ಹೊತ್ತು ಕೂತಿ ಅಲ್ಲಿ ಭಾಷಣ ಎಲ್ಲ ಕೇಳಿಕೊಂಡು ಇನ್ನೇನು ಮಕ್ಕಳು ಮರಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ, ಕಿರ್ಚಾಡ್ತಿದ್ದೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಈಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದ. ನಮ್ಮೂರು ದೇವಸ್ಥಾನದ ದೇವ್ರುಗಳನ್ನ ಇವರೇ ಕೆತ್ತನೆ ಮಾಡಿಕೊಟ್ಟಿದ್ದು, ಬಸವಣ್ಣ ಮತ್ತು ಲಿಂಗನ. ಸೊ ಹಾಗಾಗಿ ಇವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಕೃಷ್ಣೇಗೌಡರು ಈ ಒಂದು ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಉದ್ದೇಶಿಸಿ ಒಂದೆರಡು ಹಿತವಚನಗಳನ್ನು, ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಕೃಷ್ಣೇಗೌಡರಲ್ಲಿ ಕೇಳ್ಕೊಳ್ತಾ ಇದೀವಿ. ಆ್ಯಕ್ಚುಲಿ ನಮ್ಮ ಕೃಷ್ಣನ ಅಜ್ಜ ತುಂಬ ಚೆನ್ನಾಗಿ ಮಾತಾಡಿದರು. ಆ ಅಜ್ಜಂಗೆ ಮಾತಾಡ್ತಾ ಎಷ್ಟು ಜೋಶ್ ಬಂತು ಅಂತ ಹೇಳಿದರೆ ಎಲ್ಲರಿಗೂ ಶಾಕ್ ಆಯ್ತು. ಇನ್ನೂ ಕೇಳಬೇಕು ಅಂತ ಅನ್ನಿಸ್ತೈತೆ. ನನಗೂ ಅಷ್ಟೇ. ನೋಡಿ, 100 ವರ್ಷ ಹತ್ರ ಆಗಿದ್ರು ಕೂಡ ಅಜ್ಜಂಗೆ ಸ್ವಾಮೀಜಿಯವ್ರ ಮೇಲಿರೋ ಭಕ್ತಿ ಎಂಥದ್ದು ಅಂತ ಹೇಳ್ಬಿಟ್ಟು ಜೀವನದ ಸಾವಿರಾರು ಅನುಭವ ಇದ್ದು ಕೂರಕ್ಕೆ ನಿಲ್ಲಕ್ಕಾಗದಿದ್ರೂ ಕೂಡ ಅವ್ರಿಗಿಂತ 2 ಪಟ್ಟು ವಯಸ್ಸು ಚಿಕ್ಕದೇ ಇರ್ಬೋದು ಸ್ವಾಮೀಜಿಯವರಿಗೆ. ಅವ್ರ ಕಾಲ ಹತ್ರ ಬಗ್ಗಿ ತಲೆ ಮುಟ್ಟಿಸ್ತಾರೆ ಅಂದರೆ ಅವ್ರ ಭಕ್ತಿನ ಮೆಚ್ಚಲೇಬೇಕು. ಆದರೆ ಅವ್ರ ಭಕ್ತಿಗಿಂತ ಅವ್ರ ವಯಸ್ಸು ಅನುಭವಕ್ಕೆ ಅವರು ಸ್ವಾಮೀಜಿಯವ್ರ ಕಾಲ ಹತ್ರ ಬಿದ್ದಿದ್ದು ನನಗೇನು ಮನಸ್ಸಿಗೆ ಅಷ್ಟು ಹಿಡಿಸ್ಲಿಲ್ಲ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ದೇವಸ್ಥಾನ ಹತ್ರ ಇರೋದ್ರಿಂದ ಅವಾಗ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದೆ. ನನ್ನ ಮಗನ ಮಲಗಿಸೋಗಿದ್ದೆ, ನಾನು ಬರೋದ್ರೊಳಗೆ ಎದ್ಬಿಟ್ಟಿದ್ದೇನೆ. ನಾನು ಇರಲಿಲ್ವಲ್ಲ, ಬಟ್ ಅಕ್ಕ ಮಾತಾಡಿ ಒಂದು ಸ್ವಲ್ಪ ಜೋರು ಮಾಡಿ ಹಾಲು ಕುಡಿಸ್ತಾ ಇರೋದಕ್ಕೆ ಅಷ್ಟು ಬೇಜಾರು. ಅದಕ್ಕೆ ನಮ್ಮಮ್ಮ ಅಲ್ಲ ಇವರು, ಯಾಕೋ ಬೈತಾ ಇದ್ದಾರಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಿಲ್ಲ, ಮನಸ್ಸಲ್ಲಿ ದುಃಖ ಮಾಡ್ಕೊಳ್ತಾ ಇದ್ದೆ. ಹಾಗೆ ಮಧ್ಯಾಹ್ನ ಊಟ ಟೈಮು ಕೂಡ ಆಗಿತ್ತಲ್ಲ, ಊಟ ಎಲ್ಲ ಮಾಡ್ತಾಯಿದ್ದು. ಅನ್ನ ಪಲಾವ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. 2 ಸರಿ ಹಾಕಿಸ್ಕೊಂಡೆ. ಅದು ಅಲ್ಲದೆ ನನಗೆ ಪಲಾವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಸೊ ಹಾಗಾಗಿ ಪಲಾವು, ಜಿಲೇಬಿ, ಮಸಾಲೆ, ಮಜ್ಜಿಗೆ ಆಗಲಿ, ಉಪ್ಪಿನಕಾಯಿ ಆಗಲಿ, ಹಪ್ಪಳ ಆಗಲಿ ತುಂಬಾ ಅದ್ಭುತವಾಗಿತ್ತು. ಹೇಗಿದ್ರು ದೇವ್ರ ಪ್ರಸಾದ ಅಲ್ವಾ, ಹೇಗಿದ್ರು ಚೆನ್ನಾಗಿರುತ್ತೆ. ಹಾಗೆ ನಮ್ಮೂರಿಂದು ದೇವಸ್ಥಾನದ ಉದ್ಘಾಟನೆ ತುಂಬಾ ಚೆನ್ನಾಗಾಯಿತು. ಯಾವುದೇ ಅಡೆಚಡೆಗಳು ಇಲ್ದಲೆ ತುಂಬಾ ಖುಷಿ ಆಯಿತು. ಹಾಗೆ ದೇವರು ನಮ್ಮೂರಿಗೆ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.